ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ರಣರಂಗದಲ್ಲಿ ಗಣ್ಯಾಧಿಗಣ್ಯರು ಅವರವರ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪಣ ತಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ HKGN ಫಂಕ್ಷನ್ ಹಾಲ್ನಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಮುತವಲ್ಲಿಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕಾಗಿ ಪ್ರತಿಯೊಬ್ಬ ಮುಖಂಡರು ಮತದಾರರ ಮನೆ ಬಾಗಿಲಿಗೆ ತೆರಳಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು ಎಂದು ಅಲ್ಪಸಂಖ್ಯಾತ ಪ್ರಬಲ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ತಿಳಿಸಿದರು. ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಮೌಲ್ವಿಗಳು, ಮುತವಲ್ಲಿಗಳು, ಕಾಂಗ್ರೆಸ್ ಮುಖಂಡರು ಇದ್ದರು. ಕಾರ್ಯಕ್ರಮದಲ್ಲಿ ನಾಸೀರ್ ಅಹಮದ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ರಾಜ್ಯ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್, ಸ್ಟೇಟ್ ವಕ್ಫ್ ಬೋರ್ಡ್ ಚೇರ್ಮನ್ ಅನ್ವರ್ ಪಾಷಾ, KPCC ಅಲ್ಪಸಂಖ್ಯಾತ ಉಪಾಧ್ಯಕ್ಷರು BS ರಫೀವುಲ್ಲಾ, ಜಿಲ್ಲಾ ಕಾರ್ಯದರ್ಶಿ ಅನ್ಸರ್ ಪಾಷಾ, ಯೂತ್ ಕಾಂಗ್ರೆಸ್ ಮುದಸ್ಸಿರ್, ಶಾಹಿದ್, ವಸೀಂ ಇನ್ನು ಮುಂತಾದವರು ಭಾಗಿಯಾಗಿದ್ದರು. ये सुधाकर का मिनिस्टर था, क्या करा? वो लाशा के ऊपर पैसे कमाए हैं, इसे उसे कम में कर ही नहीं सकते हैं। ये देखते हुए मेरी आवाम से गाजीदार गुजारिश, मेहरबानी करके वोट का जो है परसेंटेज घरा जाना, जैसे नसीब साहब बोले यूपी के अंदर इनके सब बोले सब 500 चिल्लो कहो मासा कितना उन्होंने जुलूम हो करेगा, उन्होंने कितना ये नहीं करता, कितना परेशान करके उन्होंने इंडिविजुअल कर सब कोई सियासी पार्टी नहीं वहाँ इतना के ऊपर हम अल्लाह 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 और रसूल में वोट कितना है हमें हिसाब चुके तो भी कम है। कर्नाटक के मुसलमान अमर सिंह तुम्हें यूपी में जाकर बची जीना हराम करता नहीं, सुकून हराम करता नहीं आराम से चलो भाई। जमीर भैया के जमीर भैया के जमीर भैया के जमीर भैया के नजीर अहमद साहब के नजीर अहमद साहब